ತಾನು ಉಮೇಶ್ ಮಣಸ್ಗಿ ಗಜೇಂದ್ರಗಡ ಔಷಧ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷನಾಗಿರ್ತೇನೆ. ಇವತ್ತಿನ ದಿವಸ ಆಲ್ ಇಂಡಿಯಾ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ಎಲ್ಲ ಇಂಡಿಯಾ ತುಂಬ ಔಷಧ ಅಂಗಡಿಗಳನ್ನು ಬಂದ್ ಮಾಡಲಿಕ್ಕೆ ನಾವು ನಿರ್ಧರಿಸಿ ಇವತ್ತು ನಮ್ಮ ತಹಶೀಲ್ದಾರ್ ಆಫೀಸಿಗೆ ಮನವಿ ಕೊಡಲಿಕ್ಕಂತ ಬಂದಿದ್ದೀವಿ. ಬಂದ ಉದ್ದೇಶ ಏನು ಅಂತಂತಂದರೆ, ಸರ್ಕಾರದವರು ನಮಗೆ ನಾರ್ಕೋಟಿಕ್ ಡ್ರಗ್ಸು ವಿದೌಟ್ ಪ್ರಿಸ್ಕ್ರಿಪ್ಷನ್ ಕೊಡಬೇಡ್ರಿ ಅಂತ ಹೇಳ್ತಾರೆ, ಆ್ಯಂಟಿಬಯೋಟಿಕ್ಸು ವಿದೌಟ್ ಪ್ರಿಸ್ಕ್ರಿಪ್ಷನ್ ಕೊಡಬೇಡ್ರಿ ಅಂತ ಹೇಳ್ತಾರೆ. ಆದರೆ ಅವು ಎಲ್ಲವುಗಳನ್ನು ಆನ್ಲೈನ್ನೊಳಗೆ ತರಿಸ್ಕೊಂಡ್ರೆ ಅವರಿಗೆ ಫ್ರೀ ಇರ್ತದೆ, ಆನ್ಲೈನ್ ಅವರಿಗೆ ವ್ಯಾಪಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಾರೆ. ಸೊ ನಮಗೆ ಔಷಧ ವ್ಯಾಪಾರಸ್ಥರಿಗೆ ಸರ್ಕಾರಿ ವತಿಯಿಂದ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ವತಿಯಿಂದ ನಾವು ಲೈಸೆನ್ಸ್ ತೊಗೊಂಡು ನಾವು ವ್ಯಾಪಾರ ಮಾಡೋರಿಗೆ ಕೆಲವೊಂದಿಷ್ಟು ಅನಾನುಕೂಲತೆಗಳನ್ನು ಮಾಡಕತ್ತಾರೆ ಅಂತ ತಿಳ್ಕೊಂಡು ಹೇಳಿ ಇವತ್ತು ಆಲ್ ಇಂಡಿಯಾ ಅಸೋಸಿಯೇಷನ್ನವರು ಬಂದ್ ಆಚರಣೆ ಮಾಡಲಿಕ್ಕೆ ನಮಗೆ ಆದೇಶ ಮಾಡಿದ್ದಾರೆ. ಆದ್ದರಿಂದ ಇವತ್ತು ಗಜೇಂದ್ರಗಡ ಅಸೋಸಿಯೇಷನ್ನಿಂದ ನಾವು ಎಲ್ಲರೂ ಸಾಂಕೇತಿಕವಾಗಿ ಔಷಧ ಅಂಗಡಿಗಳನ್ನು ಬಂದ್ ಮಾಡಿ ನಾವು ಈ ಒಂದು ನಿರ್ಣಯ ತೊಗೊಂಡಿದ್ದೇವೆ. ಹಾಗಾಗಿ ಮತ್ತು ಮುಂದುವರಿದು ಔಷಧ ಅಂಗಡಿಯಿಂದ ಯಾರಿಗೂ ಅನ್ಯಾಯ ಆಗಬಾರ್ದು, ಪೇಷಂಟಿಗೆ ನೋವಾಗಬಾರ್ದು. ಯಾವುದೇ ಒಂದು ಎಮರ್ಜೆನ್ಸಿ ಪೇಷಂಟ್ ಇತ್ತಪ್ಪ ಅಂತಂದ್ರೆ ಅವರಿಗೆ ಔಷಧನ ಕೊಡಬೇಕು. ಆ ದೃಷ್ಟಿಯಿಂದ ಕೆಲವೊಂದಿಷ್ಟು ಔಷಧ ಅಂಗಡಿಗಳನ್ನು ನಾವು ಓಪನ್ನನ್ನು ಇಟ್ಟಿದ್ದೀವಿ. ಯಾಕಂದ್ರೆ ನಮ್ಮಿಂದ ಪೇಷಂಟ್ ಸಾವು ನೋವು ಅನುಭವಿಸಬಾರ್ದು ಅಂತ ತಿಳ್ಕೊಂಡು ಹೇಳಿ ನಾವು ಆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಯಾರಿಗೂ ಅನ್ಯಾಯ ಆಗಲಾರ್ದಂಗೆ ನಾವು ಇವತ್ತು ಬಂದನ್ನು ಆಚರಣೆ ಮಾಡ್ತಾಯಿದ್ದೇವೆ. ಅಸೋಸಿಯೇಷನ್ KIDCಯಿಂದ ಇವತ್ತಿನ ದಿವಸ ಬಂದ್ ಕರೆ ಕೊಟ್ಟಿದ್ವಿ. ಕಾರಣಾಂತರದಿಂದ ಏನಪ್ಪ ಅಂತಂದ್ರೆ, ಆನ್ಲೈನ್ ಮೆಡಿಷನ್ನು ಎಲ್ಲರಿಗೂ ಸಪ್ಲೈ ಮಾಡ್ತಾಯಿದ್ದಾರೆ ವಿತೌಟ್ ಪ್ರಿಸ್ಕ್ರಿಪ್ಷನ್. ನಮಗೆ ಔಷಧ ಅಂಗಡಿಯವರಿಗೆ ಲೈಸೆನ್ಸ್ ಕೊಟ್ಟು ಪ್ರಿಸ್ಕ್ರಿಪ್ಷನ್ನಿಂದ ನಮಗೆ ನೀವು ಸೇಲ್ ಮಾಡಿರಿ ಅಂತ ಇದ್ದಾರೆ. ಅಲ್ಲಿ ಕೆಲವೊಂದು ನಾರ್ಕೋಟಿಕ್ ಡ್ರಗ್ಗು, ಆ್ಯಂಟಿಬಯೋಟಿಕ್ ಐಟಮ್ಗಳ ಕೆಲವೊಂದು ವಿತೌಟ್ ಪ್ರಿಸ್ಕ್ರಿಪ್ಷನ್ನಿಂದ ಕೊಡ್ತಾಯಿದ್ದಾರೆ. ಆದ್ದರಿಂದ ಆ ಉದ್ದೇಶದಿಂದ ಇವತ್ತಿನ ದಿವಸ ನಾವು ಆಲ್ ಇಂಡಿಯಾ KIDCಯಿಂದ ಕರೆ ಕೊಟ್ಟದನ್ನ ನಾವು ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಕೆಲವು ಔಷಧ ಅಂಗಡಿಯಲ್ಲಿ ನಾವು ಮೆಡಿಸಿನ್ನು ಸಪ್ಲೈ ಮಾಡ್ತಾಯಿದ್ವಿ ಅಟ್ಯಾಚ್ ಮೆಡಿಕಲ್ ಶಾಪ್ನಲ್ಲಿ. ಅದಕ್ಕೆ ನಮ್ಗೆ ಸರ್ಕಾರ ನಮಗೆ ಆದಷ್ಟು ತುರ್ತು ಕ್ರಮ ಕೈಗೊಂಡು ನಮ್ಗೆ ಆನ್ಲೈನ್ ಮೆಡಿಸಿನನ್ನು ಕಂಟ್ರೋಲ್ ಮಾಡ್ಕೋಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀವಿ.